ಪ್ರತಿ ವರ್ಷ ಪಿ ಯು ಬೋರ್ಡ್ ಅವರು ನಿಮಗೆ ಒಂದು ಬ್ಲೂ ಪ್ರಿಂಟ್ನ ರಿಲೀಸ್ ಮಾಡ್ತಾ ಇದ್ರು. ಅದ್ರ ತಕ್ಕಂತೆ ನೀವು ಸ್ಟ್ರಾಟಜಿಕ್ ಆಗಿ ಓದಿ ಒಳ್ಳೆ ಮಾರ್ಕ್ಸ್ ತಗೊಳ್ತಾ ಇದ್ರಿ. ಬಟ್ ಫಾರ್ ದ ಇಯರ್ 2024-2025 ಪಿ ಯು ಬೋರ್ಡ್ ಅವರು 3 ಬ್ಲೂ ಪ್ರಿಂಟ್ ಬಿಟ್ಟಿದ್ದಾರೆ ಪರ್ ಸಬ್ಜೆಕ್ಟ್. ಇವತ್ತು ನಾವು ಫಿಸಿಕ್ಸ್ ಬ್ಲೂ ಪ್ರಿಂಟನ್ನು ನಾನು ಸಿಂಪ್ಲಿಫೈ ಮಾಡಿ ನಿಮಗೆ ಇಷ್ಟು ಚಾಪ್ಟರ್ ಓದಿದ್ರೆ ಮ್ಯಾಕ್ಸಿಮಮ್ ಮಾರ್ಕ್ಸ್ ಬರುತ್ತೆ, ಯಾವ ಥರ ಓದಬೇಕು, ಯಾವ್ಯಾವ ಚಾಪ್ಟರ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು, ಕಂಪ್ಲೀಟ್ ಡೀಟೇಲ್ ಹೇಳ್ಕೊಡ್ತೀನಿ. ಸೊ ನಿಮಗೆ ಇನ್ನೂ 5 ಮಂತ್ಸ್ ಇದೆ ಪ್ರಿಪರೇಷನ್ಗೆ. ಸೊ ಈ 5 ಮಂತು ತುಂಬ ಪ್ರಿಷಿಯಸ್ಸು, ವೇಸ್ಟ್ ಮಾಡೋದಕ್ಕೆ ಹೋಗಬೇಡಿ. ಸೊ ಈ PDF ನಾನು ನಿಮಗೆ ಕೊಡ್ತೀನಿ, ಎಲ್ಲಿ ಸಿಗುತ್ತೆ ಏನು ಅಂತ ಎಂಡಲ್ಲಿ ಹೇಳ್ತೀನಿ. ಈ ವಿಡಿಯೋನ ನೀವು ನೋಡದೇ ಇದ್ದರೆ ನಾನಿಲ್ಲಿ ಬೇರೆ ಬೇರೆ ಕಲರ್ ಸ್ಕೆಚ್ ಪೆನ್ನಲ್ಲಿ ಬರೆದಿದ್ದೀನಿ. ಸೊ ನಿಮಗೆ ಯಾಕೆ ಬರೆದಿದ್ದೀನಿ, ಹೇಗೆ ಓದಬೇಕು ಅನ್ನೋದು ಕನ್ಫ್ಯೂಷನ್ ಆಗುತ್ತೆ. ಜಸ್ಟ್ ಗಿವ್ ಮೀ 10 to 15 minutes ಆಫ್ ಯುವರ್ ಟೈಮ್ ಟು ವಾಚ್ ದಿಸ್ ವಿಡಿಯೋ. ಆ್ಯಂಡ್ ಈ ಫೈಲನ್ನು ಆಮೇಲೆ ನೋಡಿದ್ರೆ ಮಾತ್ರ ನಿಮಗೆ ಅರ್ಥ ಆಗೋದು, ಅಲ್ಲಿ ತನಕ ಅರ್ಥ ಆಗೋದಿಲ್ಲ. ಸೊ ಫಸ್ಟ್ ಥಿಂಗ್ ಫಸ್ಟ್, ಇಫ್ ಯು ಸ್ಟಡಿ 8 ಚಾಪ್ಟರ್ಸ್ ಇನ್ ಫಿಸಿಕ್ಸ್, ನಾನು ಹೇಳೋ 8 ಚಾಪ್ಟರ್ಸ್ ಓದಿದ್ರೆ ನಿಮಗೆ 61 ಮಾರ್ಕ್ಸ್ ಔಟ್ ಆಫ್ 70 ಅಶ್ಯೂರ್ಡ್. ಯಾರೂ ನಿಮ್ಮಿಂದ ಈ 61 ಮಾರ್ಕ್ಸ್ನ ತಗೊಳ್ಳೋದಕ್ಕಾಗೋದಿಲ್ಲ. 100% 61 ಮಾರ್ಕ್ಸ್ ಬಂದೇ ಬರುತ್ತೆ. ಇನ್ನೊಂದು ಸ್ವಲ್ಪ ಜಾಸ್ತಿ ಓದ್ತೀನಿ, 10 ಚಾಪ್ಟರ್ಸ್ ಓದ್ತೀನಿ ಅಂದವ್ರಿಗೆ 65 ಮಾರ್ಕ್ಸ್ ಅಶ್ಯೂರ್ಡ್ ಬಂದೇ ಬರುತ್ತೆ. ಹೇಗೆ ಓದಬೇಕು, ಯಾವ ಚಾಪ್ಟರ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು ಹೇಳ್ತೀನಿ. ಮತ್ತು ಈ ವರ್ಷ ಪಿ ಯು ಬೋರ್ಡಲ್ಲಿ ಒಂದು ಸ್ವಲ್ಪ ಚೇಂಜಸ್ ಮಾಡಿದ್ದಾರೆ. ಪ್ರತಿ ವರ್ಷ ನಿಮಗೆ 3 hours ಕೊಡೋರು ಆನ್ಸರ್ ಮಾಡೋದಕ್ಕೆ, ಪ್ಲಸ್ 15 minutes ಕ್ವಶನ್ ಪೇಪರ್ ಚೆಕ್ ಮಾಡೋದಕ್ಕೆ ಕೊಡೋರು. ಬಟ್ ಈ ವರ್ಷದಿಂದ 2 hours 45 minutes ಮಾತ್ರ ನಿಮಗೆ ಆನ್ಸರ್ ಮಾಡೋದಕ್ಕೆ ಟೈಮ್ ಕೊಡೋದು, ಪ್ಲಸ್ 15 minutes, ಫಸ್ಟ್ 15 minutes ಕ್ವಶನ್ ಪೇಪರ್ನ ಒಂದ್ಸತಿ ಓದೋದಕ್ಕೆ ಕೊಡ್ತಾರೆ. ಪ್ರೀವಿಯಸ್ಲಿನೂ ಇದಿತ್ತು, ಇದರಲ್ಲಿ ಏನು ಚೇಂಜಸ್ ಇಲ್ಲ. ನಿಮಗೆ ಆನ್ಸರ್ ಮಾಡೋ ಟೈಮಲ್ಲಿ 15 minutes ಕಡಿಮೆ ಆಗಿದೆ, ಆಯಿತಾ? ಸೊ ನಿಮಗೆ ಪ್ಯಾಟ್ರನ್ ಗೊತ್ತು, ಏನು ಫಿಸಿಕ್ಸ್ದು ಪ್ಯಾಟ್ರನ್ನು ಅಂತ. 15 MCQs ಮಾಡಬೇಕು 1 ಮಾರ್ಕ್ದು, ದಟ್ ಫೆಚಸ್ ಯು 15 ಮಾರ್ಕ್ಸ್. ಆ್ಯಂಡ್ 5 ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇರುತ್ತೆ. ಅದಾದಮೇಲೆ 5 2 mark ಕ್ವಶನ್ ಆನ್ಸರ್ ಮಾಡಬೇಕು, 5 3 marks ಕ್ವಶನ್ ಆನ್ಸರ್ ಮಾಡಬೇಕು, 5 marksದು 3 questions ಆನ್ಸರ್ ಮಾಡಬೇಕು, ಆ್ಯಂಡ್ 2 ನ್ಯೂಮರಿಕಲ್ಸ್ನ ಆನ್ಸರ್ ಮಾಡಬೇಕು. ಸೊ ನಾನು ಈ ಕಾಂಬಿನೇಷನಲ್ಲಿ ಇವಾಗ 8 ಚಾಪ್ಟರ್ ಓದಿದ್ರೆ 61 ಬಂದೇ ಬರುತ್ತಾ ಅಂತ ಹೇಳಿದ್ರೆ 100% ಬರುತ್ತೆ. ನಾನು ನಿಮಗೆ ವಿತ್ ಸ್ಟ್ರಾಟಜಿ ಹೇಳ್ಕೊಡ್ತೀನಿ. ಹಾಗಾದರೆ ಯಾವ 8 ಚಾಪ್ಟರ್ಸ್ ಓದಬೇಕು ನಾನು? ನಿಮಗೆ ಇನ್ನೂ 5 months ಟೈಮ್ ಇದೆ ಓದೋದಕ್ಕೆ. ಈ 5 monthsಲ್ಲಿ ನಿಮ್ಮ ಎಫರ್ಟು ಯಾವುದ್ಯಾವುದೋ ಚಾಪ್ಟ್ರಲ್ಲಿ ವೇಸ್ಟ್, ಏನು ಓದೇ ಇಲ್ಲ, 0 ಶುರು ಮಾಡ್ತಾ ಇದ್ದೀನಿ ಅನ್ನೋರು ಫಸ್ಟು ಈ 8 ಚಾಪ್ಟರ್ಸ್ನ 100% ಓದಬೇಕು. ಸೊ ನಾನು ಹೇಳಿದ ಮೇಲೆ ನೀವು ಅದರಲ್ಲಿ ಫಿಲ್ಟರ್ ಮಾಡಿ ಬರೀ ಇಂಪಾರ್ಟೆಂಟ್ ಕ್ವಶನ್ನು, ಯೂಟ್ಯೂಬಲ್ಲಿ ನೋಡಿದೆ ಇದೇ ಫಿಕ್ಸ್ಡ್ ಕ್ವಶನ್ನು, ಇಷ್ಟು ಓದ್ತೀನಿ ಅಂದರೆ ನಿಮಗೆ ಈ ಮಾರ್ಕ್ಸ್ನ ಅಚೀವ್ ಮಾಡೋದಕ್ಕಾಗೋದಿಲ್ಲ. ಕಾಲೇಜಲ್ಲಿ ಎಷ್ಟು ಪಾಠ ಮಾಡಿದ್ದಾರೆ, ಎಷ್ಟಕ್ಕೆ ನೋಟ್ಸ್ ಕೊಟ್ಟಿದ್ದಾರೆ ಅಷ್ಟನ್ನು ಓದಬೇಕಾಗತ್ತೆ. ಯಾಕೆಂದರೆ ನಾವು ಫಿಲ್ಟರ್ ಮಾಡಿ ಓದ್ತಾ ಇದ್ದೀವಿ ಫಸ್ಟ್ ಆಫ್ ಆಲ್, ಓಕೆನಾ? ಸೊ ಹಾಗಾದರೆ ಯಾವ 8 ಚಾಪ್ಟರ್ಸ್ ಓದಬೇಕು ನೋಡಿ, ಇಲ್ಲಿ ರೆಡ್ ಕಲರಲ್ಲಿ ಎಲ್ಲೆಲ್ಲಿ ಟಿಕ್ ಮಾಡಿದ್ದೀನಲ್ಲ, ದಿಸ್ 8 ಚಾಪ್ಟರ್ಸ್ ಆರ್ ಮಸ್ಟ್ ರೀಡ್ ಚಾಪ್ಟರ್ಸ್. ಈ 8 ಚಾಪ್ಟರ್ ಓದಿದ್ರೆ ನಿಮಗೆ ನೋಡಿ, ಫಸ್ಟ್ ಮೈನಲ್ಲಿ 8 ಕ್ವಶನ್ಸ್ನ ಆನ್ಸರ್ ಮಾಡ್ಬೋದು, ಸೆಕೆಂಡ್ ಮೈನಲ್ಲಿ 3 ಕ್ವಶನ್ಸ್ನ ಆನ್ಸರ್ ಮಾಡ್ಬೋದು, ಥರ್ಡು 4th 5th 6th ಮೈನಲ್ಲಿ ಆಲ್ ಕ್ವಶನ್ಸ್ನ ಸಾಲ್ವ್ ಮಾಡಬಹುದು. ಇದನ್ನು ನಾನು ಸುಮ್ಮನೆ ನಿಮಗೆ ನಾನೇ ತಲೆಗೆ ಬಂತು ಅಂತ ನಿಮಗೆ ಹೇಳ್ತಾ ಇಲ್ಲ. ಈಗ ನೋಡಿ ಇಲ್ಲಿ ರೆಡ್ ಕಲರಲ್ಲಿ ಎಲ್ಲೆಲ್ಲಿ ಮಾರ್ಕ್ ಆಗಿದೆಯಲ್ಲ, ರೆಡ್ ಡಿಟರ್ಮೈನ್ಸ್ ಫಸ್ಟ್ ಬ್ಲೂ ಪ್ರಿಂಟ್ ಪಿ ಯು ಬೋರ್ಡ್ದು, ಗ್ರೀನ್ ಡಿಟರ್ಮೈನ್ಸ್ ದ ಸೆಕೆಂಡ್ ಬ್ಲೂ ಪ್ರಿಂಟ್, ಆ್ಯಂಡ್ ಬ್ಲೂ ಡಿಟರ್ಮೈನ್ಸ್ ದ ಥರ್ಡ್ ಬ್ಲೂ ಪ್ರಿಂಟ್. ನಾನು ಎಲ್ಲ ಕಾಂಬಿನೇಷನಲ್ಲೂ ಚೆಕ್ ಮಾಡಿ ನಿಮಗೆ ಈ ಮೈನಲ್ಲಿ ಎಷ್ಟು ಕ್ವಶನ್ ಆನ್ಸರ್ ಮಾಡೋಕ್ಕಾಗತ್ತೆ ಅಂತ ವೆರಿಫೈ ಮಾಡಿ ಈ ವಿಡಿಯೋನ ಮಾಡ್ತಾಯಿದ್ದೀನಿ, ಆಯಿತಾ? ನಾನು ಸುಮ್ಮನೆ ಯೂಟ್ಯೂಬರ್ ಅಲ್ಲ, ಜಸ್ಟ್ ನಿಮಗೆ ಹೀಗೆ ಸ್ಟ್ರಾಟಜಿ ಹೇಳ್ಕೊಡ್ತೀನಿ ಅಂತಲ್ಲ. ನಾನು ಫುಲ್ ಟೈಮ್ ಫಿಸಿಕ್ಸ್ ಆ್ಯಂಡ್ ಮ್ಯಾಥಮೆಟಿಕ್ಸ್ ಟೀಚರ್. ನಮ್ಮ ಆ್ಯಪಲ್ಲಿ ಫುಲ್ ಟೈಮ್ ಪಾಠ ಮಾಡ್ತೀವಿ. ಹಾಗಾಗಿ ಇದರಿಂದ ಆಚೆ ನಿಮಗೇನು ಕ್ವಶನ್ ಬರೋದಿಲ್ಲ, ಇದು ಅಶ್ಯೂರ್ಡ್, ಆಯಿತಾ? ಸೊ ನೋಡಿ, ಈ 8 ಚಾಪ್ಟರ್ ಓದಿದ್ರೆ ನೋಡಿ, ನೀವೇ ಬೇಕಾದ್ರೆ ಎಲ್ಲ ಥರನೂ ಎಲ್ಲ ಕಾಂಬಿನೇಷನ್ನು ಲೆಕ್ಕ ಮಾಡ್ಕೊಳ್ಳಿ. ಇದು ನೋಡಿ, ಫಸ್ಟ್ ಆ್ಯಂಡ್ ಸೆಕೆಂಡ್ ಬ್ಲೂ ಪ್ರಿಂಟಲ್ಲಿತ್ತು, ಇದು ಸೆಕೆಂಡ್ ಬ್ಲೂ ಪ್ರಿಂಟಲ್ಲಿತ್ತು, ಇದು 3 ಬ್ಲೂ ಪ್ರಿಂಟಲ್ಲೂ ಇತ್ತು. ಸೊ ಇದೇ ಕಾಂಬಿನೇಷನಲ್ಲಿ ನೀವು ಹೆಂಗೆ ಚೆಕ್ ಮಾಡಿ
ನಿಮಗೆ ಈ ಎಲ್ಲ ಮಾರ್ಕ್ಸು ನಿಮಗೆ ಬಂದೇ ಬರುತ್ತೆ. ಯಾವುದೇ ಕಾಂಬಿನೇಷನಲ್ಲಿ ಕ್ವಶನ್ ಪೇಪರ್ ಸೆಟ್ ಮಾಡಿದ್ರೂ ಯು ವಿಲ್ ಬಿ ಇನ್ ಅ ಸ್ಟೇಟ್ ಟು ಆನ್ಸರ್ ಫಾರ್ ಶ್ಯೂರ್. ಆಯಿತಾ? ಅದಾದ ಮೇಲೆ ಸರ್ ನನಗೆ 61 ಮಾರ್ಕ್ಸ್ ಸಾಕಾಗಲ್ಲ, ನಾನು ಸ್ವಲ್ಪ ಸ್ಟಾರ್ಟಿಂಗಿಂದನೂ ಓದಿದ್ದೀನಿ, ಸೊ ನಾನಿನ್ನೊಂದು 2 ಚಾಪ್ಟರ್ ಎಕ್ಸ್ಟ್ರಾ ಫುಲ್ ಓದೋದಕ್ಕೆ ತಯಾರಿದ್ದೀನಿ ಅಂದವರು ಯು ಕ್ಯಾನ್ ಗೋ ಫಾರ್ ದೀಸ್ 2 ಚಾಪ್ಟರ್ಸ್. ಯಾವುದ್ಯಾವುದು? ವೇವ್ ಆಪ್ಟಿಕ್ಸ್ ಆ್ಯಂಡ್ ಡ್ಯುಯಲ್ ನೇಚರ್ನ ಫುಲ್ಲಾಗಿ ಓದಿದ್ರೆ ನಿಮಗೆ ನೋಡಿ 4 ಮಾರ್ಕ್ಸ್ ಇನ್ಕ್ರೀಸ್ ಆಗುತ್ತೆ. ಸೊ ನಿಮಗೆ ಅಶ್ಯೂರ್ಡ್ 65 ಔಟ್ ಆಫ್ 70 ಬಂದೇ ಬರುತ್ತೆ ಬೈ ಸ್ಟಡಿಯಿಂಗ್ 10 ಚಾಪ್ಟರ್ಸ್ ಆಫ್ ಫಿಸಿಕ್ಸ್. ನೀವೆಲ್ಲಾದರೂ 8 ಚಾಪ್ಟರ್ಸ್ ಓದಿದ್ರೆ 61 ವಿಲ್ ಬಿ ಅಶ್ಯೂರ್ಡ್ ಫಾರ್ ಶ್ಯೂರ್. ಆಯಿತಾ? ಇಲ್ಲ ಸರ್ ನಾನು 70 ಔಟ್ ಆಫ್ 70 ಏನು ಮಾಡ್ತಾರೋ ಸ್ಟೂಡೆಂಟು ಅಂದವರು ನೀವು ಉಳಿದಿರೋ ಚಾಪ್ಟರ್ಗಳು ಯಾವುದ್ಯಾವುದು ನೋಡಿ, ಮ್ಯಾಗ್ನೆಟಿಸಮ್ ಆ್ಯಂಡ್ ಮ್ಯಾಟರ್, ಅದಾದಮೇಲೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್, ಆಟಮ್ಸ್ ಆ್ಯಂಡ್ ನ್ಯೂಕ್ಲಿಯೈ. ಇಷ್ಟರಲ್ಲಿ ಬರೀ MCQsನ ಪ್ರಾಕ್ಟೀಸ್ ಮಾಡ್ಕೊಂಡು ಹೋದರೂ ಸಾಕು, ನಿಮಗೆ 70 ಔಟ್ ಆಫ್ 70 ಫಾರ್ ಶ್ಯೂರ್. ಇದು ಬಿಟ್ಟರೆ ಇನ್ನು ಯಾವ ಕಾಂಬಿನೇಷನಲ್ಲೂ ಕ್ವಶನ್ ಪೇಪರ್ ಸೆಟ್ ಮಾಡಲಿಕ್ಕೆ ಅವ್ರಿಗೆ ಆಗೋದಿಲ್ಲ. ಟೀಚರ್ಗೆ ರಿಸ್ಟ್ರಿಕ್ಷನ್ ಇದೆ ಕ್ವಶನ್ ಪೇಪರ್ ಸೆಟ್ ಮಾಡೋದಕ್ಕೆ. PU ಬೋರ್ಡ್ ಅವರು 3 ಬ್ಲೂ ಪ್ರಿಂಟ್ ಕೊಟ್ಟು ಇದೇ ಥರ ಮಾಡಬೇಕು ಅಂತ ಹೇಳಿಬಿಟ್ಟಿದ್ದಾರೆ. ಸೊ ಅವರು ಹೇಳಿದ ಮೇಲೆ ಅದಕ್ಕೆ ನಾವು ಸ್ಟ್ರಾಟಜಿ ಮಾಡೋದು ತುಂಬ ಈಸಿ. ಸೊ ಬೀಯಿಂಗ್ ಅ ಟೀಚರ್ ಐ ಹ್ಯಾವ್ ಕ್ರಿಯೇಟೆಡ್ ದಿಸ್ ಸ್ಟ್ರಾಟಜಿ ಬೈ ಸೆಲೆಕ್ಟಿಂಗ್ ದೀಸ್ ಚಾಪ್ಟರ್ಸ್. ನಿಮಗೆ ಟೀಚರ್ನ ನಂಬಿ ಇಷ್ಟನ್ನ ಓದಿ ನಿಮಗೆ 100% ಮಾರ್ಕ್ಸ್ ಬಂದೇ ಬರುತ್ತೆ. ನಿಮಗೆ ಬರೀ ಕಾಲೇಜಲ್ಲಿ ಈ ಸತಿ ಕಷ್ಟ 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 ಅಂತಲೇ ಕೇಳಿದ್ದೀರಾ. ನಾನು ಹೇಳ್ತಿದ್ದೀನಿ, ಈ 8 ಚಾಪ್ಟರ್ ಓದಿ, ಇದಕ್ಕಿಂತ ಈಸಿ ಸ್ಕೋರಿಂಗು ನಿಮ್ಮ ಇಡೀ ಸೆಕೆಂಡ್ PUCಲಿ ಇಲ್ಲ. ಫಸ್ಟ್ PUC ಇನ್ಫ್ಯಾಕ್ಟ್ ಕಷ್ಟ ಇತ್ತು ಸೆಕೆಂಡ್ PUCಗಿಂತ. ಇಲ್ಲಿ ತುಂಬ ಈಸಿ, ಇಷ್ಟನ್ನೇ ಓದಿದ್ರೆ ಇಷ್ಟು ಮಾರ್ಕ್ಸ್ ಬಂದೇ ಬರುತ್ತೆ ಫಾರ್ ಶ್ಯೂರ್. ಆಯಿತಾ? ಈಗ MCQಸು ನನಗೆ MCQ ನೋಟ್ಸೇ ಎಲ್ಲೂ ಸಿಗ್ತಾ ಇಲ್ಲ. ನನಗೆ ಲಾಂಗ್ ಆನ್ಸರ್ದು ನಮ್ಮ ಕಾಲೇಜಲ್ಲಿ ಕರೆಕ್ಟಾಗಿ ನೋಟ್ಸೇ ಕೊಡ್ತಾ ಇಲ್ಲ. ನ್ಯೂಮರಿಕಲ್ಸು ನಮ್ಮ ಕಾಲೇಜಲ್ಲಿ ಕರೆಕ್ಟಾಗಿ ಸಾಲ್ವೇ ಮಾಡಿಸ್ತಾ ಇಲ್ಲ. ನೋಡಿ, ಫಸ್ಟ್ 3 ಚಾಪ್ಟರ್ಸ್ ಫುಲ್ ಓದಿರ್ತೀವ, ಈ 3 ಚಾಪ್ಟ್ರಲ್ಲೇ ನಿಮಗೆ 2 ನ್ಯೂಮರಿಕಲ್ಸ್ 100% ಬಂದೇ ಬರುತ್ತೆ, ಸಾಲ್ವ್ ಮಾಡಿರ್ತೀರ. ಅಕಸ್ಮಾತ್ ಇನ್ನೂ ನಾನು ಇದರಲ್ಲಿ ನನಗೆ ಗೊತ್ತಿಲ್ಲ ಸರ್ ಒಂದು ನ್ಯೂಮರಿಕಲ್ ಮಾಡೋದಕ್ಕೆ ಅಂದರೆ, ಈ ಚಾಪ್ಟರ್ನ ಕಂಪ್ಲೀಟ್ ಆಗಿ ಓದಿರ್ತೀರಾ, ಇಲ್ಲೂ ನ್ಯೂಮರಿಕಲ್ಸ್ 100% ಸಾಲ್ವ್ ಮಾಡ್ತೀರಾ. ಸೊ ನಿಮಗೆ 3ಲಿ 2 ಕ್ವಶನ್ಸ್ನ ಸಾಲ್ವ್ ಮಾಡಿದ್ರೆ ಸಾಕು, ನಿಮಗೆ ಗೊತ್ತಿರೋ 2 ಕ್ವಶನ್ ಬಂದೇ ಬರುತ್ತೆ. ಅದಕ್ಕೆ ನಾನೇ ಅಶ್ಯೂರೆನ್ಸು. ಸೊ ನೀವು ಯಾರಾದರೂ ನಮ್ಮ ಹತ್ರ ಕಲಿತಾ ಇದ್ದರೆ, ಸೊ ನಾವು ಮಾಡೋ ನ್ಯೂಮರಿಕಲ್ಸಲ್ಲೇ 100% ಬರುತ್ತೆ. ನಾವು ಕೊಟ್ಟಿರೋ MCQಸಲ್ಲೇ ಸೆಲೆಕ್ಟೆಡ್ ಕ್ವಶನ್ಸ್ ಬರುತ್ತೆ. ಸೊ ನಾವು ಕೊಟ್ಟಿರೋ 1 ಮಾರ್ಕು 2 ಮಾರ್ಕ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇರ್ಬೋದು, 2 ಮಾರ್ಕ್ ಇರ್ಬೋದು, 3 ಮಾರ್ಕ್ ಇರ್ಬೋದು, ಡಿರೈವೇಷನ್ ಪಾರ್ಟ್ ಇರ್ಬೋದು. ಇದರಿಂದ ಆಚೆ ಕ್ವಶನ್ ಪೇಪರ್ಗೆ ಸೆಟ್ಟರ್ಗೆ ಕ್ವಶನನ್ನು ಸೆಟ್ ಮಾಡೋದಕ್ಕೆ ಆಗೋದಿಲ್ಲ. ಆಯಿತಾ? ಸೊ ಹಾಗಾದರೆ ಈ PDF ನನಗೆ ಎಲ್ಲಿ ಸಿಗುತ್ತೆ ಅಂತ ಕೇಳಿದ್ರೆ, PDF ನಿಮಗೆ ಫಿಸಿಕ್ಸ್ ಪೆಪ್ಟಾಕ್ ಆ್ಯಪಲ್ಲಿ ಸಿಗುತ್ತೆ. ಸೊ ಆ್ಯಪನ್ನು ಎಲ್ಲಿಂದ ಡೌನ್ಲೋಡ್ ಮಾಡೋದು ಅಂದರೆ, ಪಿನ್ಡ್ ಕಮೆಂಟಲ್ಲಿ ಆ್ಯಪ್ದು ಲಿಂಕ್ ಹಾಕಿರ್ತೀನಿ, ಅಲ್ಲಿ ಡೌನ್ಲೋಡ್ ಮಾಡಿ. ಸೊ ಫಸ್ಟು ನಿಮ್ಮ ಫೋನ್ ನಂಬರು, ನಿಮ್ಮ ಹೆಸರು, ಇಮೇಲ್ ID ಹಾಕಿ ರಿಜಿಸ್ಟರ್ ಮಾಡ್ಕೊಂಡು ಓಪನ್ ಮಾಡಿದ ತಕ್ಷಣ ಅಲ್ಲಿ ಫ್ರೀ ಮೆಟೀರಿಯಲ್ಸ್ ಅಂತಲೇ ಒಂದು ಬಟನ್ ಇರುತ್ತೆ. ಅದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ 2024 2025 ಈಸಿ ಬ್ಲೂ ಪ್ರಿಂಟ್ ಅಂತಲೇ ಹಾಕಿರ್ತೀನಿ. ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಫಿಸಿಕ್ಸ್ ಈ ಮೆಟೀರಿಯಲನ್ನು ನೋಡಿ. ಸೊ ಇಲ್ಲಿ ನೋಡಿ, ಈ ರೆಡ್ ಕಲರಲ್ಲಿ ಟಿಕ್ ಹಾಕಿರೋದನ್ನು 100% ಫುಲ್ ಚಾಪ್ಟರ್ ಓದಬೇಕು. ಆಯಿತಾ? ಬ್ಲೂ ಅಲ್ಲಿ ಟಿಕ್ ಹಾಕ್ಕೊಂಡಿರೋದು ಸ್ವಲ್ಪ ಜಾಸ್ತಿ ಮಾರ್ಕ್ಸ್ ಬರಬೇಕು ಅಂದವರು ಓದೋದು. ಸೊ ಇಲ್ಲ, ನಾನು ರೆಡ್ಡಲ್ಲಿ ಟಿಕ್ ಹಾಕಿರೋದನ್ನ ಫುಲ್ಲು ಓದಿ, ಇನ್ನು ಯಾವ್ಯಾವುದಕ್ಕೆ ಟಿಕ್ ಹಾಕಿಲ್ವಲ್ಲ ಅದರಲ್ಲಿ ಬರೀ MCQsನ ಮಾತ್ರ ಓದ್ತೀನಿ ಅಂದ್ರೂ ನಿಮಗೆ 65 ಮೇಲೆ ಬರುತ್ತೆ ಔಟ್ ಆಫ್ 70. ಇದನ್ನು ದೇವರು ಬಂದರೂ ಚೇಂಜ್ ಮಾಡೋದಕ್ಕಾಗೋದಿಲ್ಲ. ಈ ಗೈಡ್ಲೈನ್ಸು, ಈ ವೆಯ್ಟೇಜನ್ನು ಕ್ವಶನ್ ಪೇಪರ್ ಸೆಟ್ಟರು ಫಾಲೋ ಮಾಡಲೇಬೇಕು. ಅರ್ಥ ಆಯ್ತಾ? ಇನ್ನು ನನಗೆ ನೋಟ್ಸ್ ಸಿಗ್ತಾ ಇಲ್ಲ, ನನಗೆ ಪ್ರಿಪರೇಷನ್ ಕಾಲೇಜಲ್ಲಿ ಪಾಠ ಮಾಡ್ತಾ ಇಲ್ಲ, ಟೀಚರ್ರೇ ಇಲ್ಲ ಅಂದವರು ನಮ್ಮ ಫಿಸಿಕ್ಸ್ ಪೆಪ್ಟಾಕ್ ಆ್ಯಪಲ್ಲೇ ನಮ್ಮ ಶರದಿ ಬ್ಯಾಚ್ ಇದೆ. ಇಲ್ಲಿ ಫಿಸಿಕ್ಸು, ಕೆಮಿಸ್ಟ್ರಿ, ಮ್ಯಾಥ್ಸು 100% ಟೀಚಿಂಗು ವಿತ್ ನೋಟ್ಸು ಪ್ಲಸ್ ಪರ್ಸ್ನಲ್ ಗೈಡೆನ್ಸ್. ಇವಾಗ ನಿಮಗೆ ಇಲ್ಲೇನೋ ಒಂದು ಜನರಲ್ ಸ್ಟ್ರಾಟಜಿ ಹೇಳಿದೆ, ಬಟ್ ನಮ್ಮ ಸ್ಟೂಡೆಂಟ್ಸಿಗೆ ಇನ್ನೂ ಪರ್ಸ್ನಲೈಸ್ಡ್, ನನಗೆ ಇದು ಕಷ್ಟ ಆಗ್ತದೆ ಎಂದವ್ರಿಗೆ ಆಲ್ಟರ್ನೇಟಿವ್ ಮೆಥಡಲ್ಲೂ ಮ್ಯಾಕ್ಸಿಮಮ್ ಮಾರ್ಕ್ಸ್ ಬರೋ ಥರ ನಾವು ಅಸಿಸ್ಟೆನ್ಸ್ ಕೊಡ್ತೀವಿ. ಆಯಿತಾ? ಸಾರ್ ಇದಕ್ಕೆ ಪೇಮೆಂಟ್ ಮಾಡಬೇಕಲ್ವಾ ಸಾರ್ ಅಂತ ಕೇಳಿದ್ರೆ,
ಆಬ್ವಿಯಸ್ಲಿ ಪೇಮೆಂಟ್ ಮಾಡಬೇಕು. ನಾನೇನು ಗೌರ್ಮೆಂಟ್ ಅಲ್ಲ, ನನ್ನ ಜೀವನ ನಡೆಯೋದೇ ಪಾಠ ಮಾಡೋದ್ರಿಂದ. ಹಾಗಾಗಿ ಅದನ್ನು ಫ್ರೀಯಾಗಿ ಕೇಳಬೇಡಿ. ಫ್ರೀ ಮೆಟೀರಿಯಲ್ ನಮ್ಮ ಕೈಲಾಗಿದ್ದು ಈ ಥರದ್ದು ಸ್ಟ್ರಾಟಜಿ ಎಲ್ಲ ಇದೆಲ್ಲ ಫ್ರೀ. ಇದು ಈ ಮೆಟೀರಿಯಲ್ನ ಕೊಡ್ತೀನಿ, ಬಟ್ ನಾನು ಕಷ್ಟಪಟ್ಟು ಮಾಡಿರೋ ಮೆಟೀರಿಯಲ್ನ ಫ್ರೀಯಾಗಿ ಕೇಳಕ್ಕೆ ಹೋಗಬೇಡಿ. ಇದು ಹೇಗೆ ಅಂದರೆ ದಿನಸಿ ಅಂಗಡಿಯವ್ರ ಹತ್ರ ಫ್ರೀಯಾಗಿ ಅಕ್ಕಿ ಕೊಡು ಅಂತ ಕೇಳ್ದಂಗೆ ಆಗೋಯ್ತು. ಬಂಗಾರದ ಅಂಗಡಿಯವ್ರ ಹತ್ರ ಫ್ರೀಯಾಗಿ ಬಂಗಾರ ಕೊಡು ಅಂದರೆ ಕೊಡ್ತಾನ? ಹಂಗಿಲ್ಲ. ನನ್ನ ಜೀವನನೇ ಟೀಚಿಂಗು, ಹಾಗಾಗಿ ಇದರಿಂದನೇ ನಮ್ಮ ಜೀವನ. ಇದನ್ನು ಫ್ರೀಯಾಗಿ ಕೇಳಕ್ಕೆ ಹೋಗಬೇಡಿ. ಈ ಪ್ರೀಮಿಯಂ ಕಂಟೆಂಟಲ್ಲಿ ನಿಮಗೆ ದುಡ್ಡು ಒಂದು ಮ್ಯಾಟ್ರ್ ಆದರೆ ಅದ್ರ ಜೊತೆ ನಾವು ನಿಮಗೆ ಟೈಮ್ ಕೊಡ್ತೀವಿ. ನಮ್ಮ ಟೈಮ್ಗೆ ನೀವು ಬೆಲೆ ಕೊಡ್ತಾ ಇದ್ದೀರೇ ಹೊರತು ಇದು ಒಂದು ಜೀವನ. ಇದಕ್ಕೆ ಎಷ್ಟು ಬೇಕು ಅಷ್ಟೇ ಚಾರ್ಜ್ ಮಾಡ್ತಾ ಇದ್ದೀನಿ, ಅದಕ್ಕಿಂತ ಜಾಸ್ತಿ ಅಲ್ಲ. ನೀವು ಡೆಮೋ ಕ್ಲಾಸಸ್ ಎಲ್ಲ ನೋಡಿ ನಿಮ್ಗೊಂದು ಐಡಿಯಾ ಸಿಗುತ್ತೆ. ಕಂಟೆಂಟ್ ಕ್ವಾಲಿಟಿ ಏನಿದೆ ಕಂಪೇರ್ ಮಾಡಿ ನೋಡಿ ಅಕ್ರಾಸ್ ಪ್ಲ್ಯಾಟ್ಫಾರ್ಮ್ಸ್. ಅವ್ರು ಎಷ್ಟು ದೊಡ್ಡ ಪ್ಲ್ಯಾಟ್ಫಾರ್ಮ್ ಆದರೂ ಪರವಾಗಿಲ್ಲ, ನೀವು ನಮ್ಮ ನೋಟ್ಸನ್ನು ಇನ್ನು ಯಾರದೇ ನೋಟ್ಸ್ ಜೊತೆ ಬೇಕಾದರೆ ಕಂಪೇರ್ ಮಾಡಿ ನೋಡಿ. ನಮ್ಮ ಇಂಪಾರ್ಟೆಂಟ್ ಕ್ವಶನನ್ನು ಎಲ್ಲೇ ಬೇಕಾದ್ರೂ ಚೆಕ್ ಮಾಡಿ. ಇನ್ಫ್ಯಾಕ್ಟ್ ನಿಮಗೆ MCQ ನೋಟ್ಸು ಅಕ್ರಾಸ್ ದ ಪ್ಲ್ಯಾಟ್ಫಾರ್ಮ್ಸ್ ಯಾರೂ ಕೊಡೋದಿಲ್ಲ, ನಮ್ಮ ಆ್ಯಪಲ್ಲಿ ನಾವು ಕೊಡ್ತೀವಿ ನಮ್ಮ ಪೇಯ್ಡ್ ಸ್ಟೂಡೆಂಟ್ಸ್ಗೆ. ಜೊತೆಗೆ CET ಬೇಕು ಅಂತ ಹೇಳಿದವರು ಇವತ್ತಿಂದನೇ ಸ್ಟಾರ್ಟ್ ಮಾಡೋರು ಡೈಲಿ 30 ಮಿನಿಟ್ಸ್ CET ಪ್ರಾಕ್ಟೀಸ್ ಮಾಡಿ ಸಾಕು. 30 ಮಿನಿಟ್ಸ್ ಆಫ್ ಯುವರ್ ಟೈಮ್, ಜಾಸ್ತಿ ಕೇಳ್ತಾ ಇಲ್ಲ. ನೀವು ನಾಳೆಯಿಂದ ಓದ್ತೀನಿ ಅಂತ ಪೋಸ್ಟ್ಪೋನ್ ಮಾಡ್ದಂಗೂ ಲಾಸ್ಟಲ್ಲಿ ಹೆಂಗಾಗತ್ತೆ ಅಂದರೆ ಪರ್ ಡೇ 4 to 5 hours ಓದಲೇಬೇಕು, ಆವಾಗ ಮಾತ್ರ ಸಿಲೆಬಸ್ ಕಂಪ್ಲೀಟ್ ಆಗುತ್ತೆ. ಸೊ ಇವಾಗ ಇಂದ ಸ್ಟಾರ್ಟ್ ಮಾಡಿದ್ರೆ 30 ಮಿನಿಟ್ಸ್ ಸಾಕು ಪರ್ ಡೇ. ಆರಾಮಾಗಿ CETಲಿ ಲೆಸ್ ದ್ಯಾನ್ 2000 ಈಸಿಲಿ ಕಣ್ಣು ಮುಚ್ಕೊಂಡು ತಗೋಬೋದು. ಆದರೆ ಕರೆಕ್ಟಾಗಿ ಅಪ್ರೋಚಲ್ಲಿ ಓದಬೇಕು. ಗೈಡೆನ್ಸ್ ಇಲ್ಲದೆ ನಿಮಗೆ ಓದೋದು ತುಂಬಾ ಕಷ್ಟ. ಕ್ಲೀನಾಗಿ ಒಳ್ಳೆ ಟೀಚರ್ನ ಹುಡುಕಿ ಗೈಡೆನ್ಸ್ನ ತಗೊಳ್ಳಿ. ಸೊ ಈ ವಿಡಿಯೋಗೆ ಇಷ್ಟೇ. ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಈ ಅಪ್ರೋಚ್ ಹೇಗಿದೆ. ಇದು ನಿಮ್ಮ ಫಸ್ಟ್ ಪ್ರಿಪ್ರೇಟ್ರಿಗೆ ಇದನ್ನು ಅಪ್ಲೈ ಮಾಡಿ. ಇದು ಹೇಳಿದ್ಕಿಂತ ಆಚೆ ಬಂತಾ ಇಲ್ವೋ ಅಂತ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಬೇರೆಯವ್ರಿಗೂ ಗೊತ್ತಾಗುತ್ತೆ ಈ ಅನಾಲೈಸಿಸ್ ಕರೆಕ್ಟಾಗಿದೆಯೋ ಇಲ್ವೋ ಅಂತ. 100% ಇದು ಮಿಡ್ ಟರ್ಮ್ಗೆ ಆಗೋದಿಲ್ಲ, ಯಾಕೆಂದರೆ ಬರೀ ಸೆಲೆಕ್ಟೆಡ್ ಚಾಪ್ಟರ್ಸ್ ಮಾತ್ರ ಇರುತ್ತೆ. ಬಟ್ ಪ್ರಿಪ್ರೇಟ್ರಿಗೆ 200% ಮ್ಯಾಚ್ ಆಗುತ್ತೆ. ಫೈನಲ್ ಎಕ್ಸಾಮ್ಗೆ 1000% ಇದೆ. ಅದಕ್ಕಿಂತ ಆಚೆ ಇನ್ನೇನು ಬರೋದಿಲ್ಲ. ಸೊ ಇಲ್ಲಿ ನನ್ನ ಫೋನ್ ನಂಬರ್ ಇದೆ. ಸೊ ಯಾರ್ಯಾರು ಕೋರ್ಸ್ಗೆ ಸೇರ್ಕೊಳ್ಬೇಕು ನನಗೆ ಗೊತ್ತಾಗ್ತಾ ಇಲ್ಲ ಅಂದವರು ಫೋನ್ ಮಾಡಿ. ಯೂಟ್ಯೂಬ್ ರಿಲೇಟೆಡ್ ಡೌಟ್ಸ್ಗೆ ಈ ನಂಬರ್ಗೆ ಕಾಲ್ ಮಾಡಿದ್ರೆ ನಿಜವಾಗ್ಲೂ ಎಷ್ಟು ಫೋನ್ ಕಾಲ್ ಅಂತ ನಾನು ರಿಸೀವ್ ಮಾಡಲಿ? ನಾನು ಒಬ್ಬ ನಾರ್ಮಲ್ ಹ್ಯೂಮನ್ ಬೀಯಿಂಗ್. ಸೊ ಯಾವ ಟೀಚರು ಎಂಥ ದೊಡ್ಡ ಪ್ಲ್ಯಾಟ್ಫಾರ್ಮಲ್ಲೂ ಟೀಚರ್ ನಂಬರ್ನ ಪ್ರೊವೈಡ್ ಮಾಡಲ್ಲ. ವಿ ಆರ್ ಈಸಿಲಿ ಅಪ್ರೋಚಬಲ್ ಟೀಚರ್ಸ್. ನಿಮ್ಮ ಕಷ್ಟಕ್ಕೆ ನಾವು ಸ್ಪಂದಿಸ್ತೀವಿ ಯಾವಾಗಲೂ. ನಾವೆಲ್ಲರೂ ಮಾಸ್ಟರ್ ಡಿಗ್ರಿ ರೆಸ್ಪೆಕ್ಟಿವ್ ಸಬ್ಜೆಕ್ಟ್ಸಲ್ಲಿ ಇದ್ದೇ ಪಾಠ ಮಾಡೋದು. ಸುಮ್ಮನೆ ಬೇಕಾಬಿಟ್ಟಿಯಾಗಂತೂ ನಿಮಗೆ ಪಾಠ ಮಾಡ್ತಾ ಇಲ್ಲ. ನೀವು ನಿಮ್ಮ ಡೆಮೋ ಕಂಟೆಂಟಲ್ಲೂ ನೋಡಬಹುದು ಅದನ್ನು. ಸೊ ವಿತ್ ದ್ಯಾಟ್ ಬೀಯಿಂಗ್ ಸೆಡ್, ನಿಮ್ಮನ್ನು ನಾನು ನೆಕ್ಸ್ಟ್ ಮ್ಯಾಥಮೆಟಿಕ್ಸ್ ಬ್ಲೂ ಪ್ರಿಂಟಲ್ಲಿ ಸಿಗ್ತೀನಿ. ಸೊ ಅಂಟಿಲ್ ದೆನ್ ಸ್ಟೇ ಟ್ಯೂನ್ಡ್ ಆ್ಯಂಡ್ ಡೌನ್ಲೋಡ್ ದ ಫಿಸಿಕ್ಸ್ ಪೆಪ್ಟಾಕ್ ಆ್ಯಪ್. ಈ ಫೈಲು ನಿಮಗೆ ಅಲ್ಲಿ ಸಿಗುತ್ತೆ. ಸೊ ದಟ್ಸ್ ಇಟ್ ಫಾರ್ ದಿಸ್ ವಿಡಿಯೋ ಗೈಸ್. This is your teacher Nagabarana signing off with a smile. I will meet you guys in the next video. Until then, have a nice day. Bye.